ನನ್ನ ಸರ್ವಸ್ವವಾಗಿದ್ದ ನಾಗಮಣಿನೇ ನನ್ನಿಂದ ದೂರ ಆದ್ಮೇಲೆ ನಾನು ಯಾಕೆ ಬದುಕಿರ್ಲಿ? ಇಲ್ಲೇ ಇಲ್ಲೇ ಈಗಲೇ ನನ್ನ ಪ್ರಾಣವನ್ನ ತ್ಯಾಗ ಮಾಡಿಬಿಡ್ತೀನಿ. ಇಲ್ಲ ಇಲ್ಲ, ಆತ್ಮಾರ್ಪಣೆ ಮಹಾಪಾಪ. ಆ ಘನಘೋರ ತಪ್ಪನ್ನ ಮಾಡಿ ನಾನು ರವರವ ನರಕಕ್ಕೆ ಹೋಗೋದಿಲ್ಲ. ನಾಗಮಣಿನ ಪಡ್ಕೊಳ್ಳೋದಕ್ಕೆ ಬೇರೆ ಏನಾದ್ರೂ ದಾರಿ ಇದೆಯಾ ಅಂತ ನೋಡ್ತೀನಿ. ಓಯ್ ಮಹಾಕಾಲ! ಶಾಸ್ತ್ರಿಗಳೇ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ಕ್ಷಮಿಸ್ಬೇಕಾ? ಕ್ಷಮಿಸುವಂತ ತಪ್ಪು ನೀ ಏನಮ್ಮ ಮಾಡಿದ್ಯಾ? ಆನಂದದ ಅತಿರೇಕದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೆ. ಏನ್ ಮಾಡ್ಬೇಕು ಅನ್ನೋದನ್ನೇ ಮರ್ತು ಹೋಗಿದ್ದೆ. ನಾಗಮಣಿ ನನ್ನ ಕೈ ವಶ ಆಯ್ತು ಅನ್ನೋ ಸಂತೋಷದಲ್ಲಿ ನನ್ನ ಕರ್ತವ್ಯನ, ನನ್ನ ಪ್ರೀತಿ ಅರ್ಜುನ್ ಅವ್ರನ್ನೇ ಮರ್ತು ಬಿಟ್ಟಿದ್ದೆ. ಸಂತೋಷ ಸಾಗರದಲ್ಲಿ ತೇಲಾಡುವಾಗ ಶಂಕರ ಹಾಗೆ ಆ ಚಕ್ರಧಾರಿ ಕೂಡ ತಮ್ಮ ತಮ್ಮ ಕರ್ತವ್ಯಗಳನ್ನ ಆ ಕ್ಷಣಕ್ಕೆ ಮರೆತಿರೋ ಉದಾಹರಣೆ ಇದೆ. ಹಾಗೆ ಆ ಸಂತೋಷದಲ್ಲಿ ನೀನು ನಿನ್ನ ಕರ್ತವ್ಯನ ಮರ್ತಿದ್ಯಾ. ತಪ್ಪು ಮಾಡೋದು ಬರೀ ಮನುಷ್ಯ ಸಹಜ ಗುಣ ಅಲ್ಲ, ಸುರ ಅಸುರರು ಕೂಡ ತಪ್ಪು ಮಾಡ್ತಾರೆ. ಹಾಗೆ ಮಾಡಿದ್ದಕ್ಕೆ ಸಮುದ್ರ ಮಂಥನವಾಗಿದ್ದು, ಅಮೃತ ಹುಟ್ಟಿದ್ದು. ಆ ಅಮೃತನ ಪಡ್ಕೊಳ್ಳೋದಕ್ಕೆ ಸುರ ಅಸುರರು ಕಾದಾಟ ಮಾಡಿದ್ರು. ಪರಶಿವನಿಂದ ವರ ಪಡೆದುಕೊಂಡಂತ ಆ ಭಸ್ಮಾಸುರ ಶಿವನನ್ನೇ ಸುಡೋದಕ್ಕೆ ಹೊರಟಾಗ ಚಕ್ರಧಾರಿ ಮೋಹಿನಿ ರೂಪ ಧರಿಸಿ ಆ ಭಸ್ಮಾಸುರನನ್ನ ನಾಶ ಮಾಡ್ತಾನೆ. ಆ ಮೋಹಿನಿ ರೂಪಕ್ಕೆ ಶಿವನು ಮೋಹಿತನಾಗಿ ಹರಿಹರ ಪುತ್ರನಾಗಿ ಮಣಿಕಂಠನ ಜನನವಾಗುತ್ತೆ. ಆ ಮಹಾತಾಯಿ ಶಬರಿ ಆ ಶ್ರೀರಾಮಚಂದ್ರ ತನಗೆ ದರ್ಶನ ಕೊಟ್ಟು ತನ್ನ ಉದ್ಧಾರ ಮಾಡ್ತಾನೆ ಅಂತ ಯಾವ ಬೆಟ್ಟದಲ್ಲಿ ಕೂತು ಕಾಯ್ತಾ ಇದ್ಲೋ, ಆ ಬೆಟ್ಟವೇ ಇವತ್ತು ಶಬರಿಮಲೆಯಾಗಿದೆ. ಹೀಗೆ ಪ್ರತಿಯೊಂದಕ್ಕೂ ಒಂದೊಂದು ಕಾರಣಗಳಿದ್ದೇ ಇರುತ್ತೆ. ಏನೇ ಆದ್ರೂ ಸರಿಯಾದ ಸಮಯಕ್ಕೆ ನನ್ನ ಕರ್ತವ್ಯಗಳನ್ನ ನೆನಪಿಸಿದ್ದೀರಾ. ಇಲ್ಲ ಅಂದಿದ್ರೆ ನನ್ನ ಕರ್ತವ್ಯಕ್ಕೆ ನನ್ನಿಂದಾನೇ ಲೋಪ ಆಗೋಗ್ತಾ ಇತ್ತು. ಅಮೃತ, ಇಲ್ಲಿ ನಾನು ನೀನು ಎಲ್ಲ ನೆಪ ಮಾತ್ರ. ಯಾವ್ಯಾವ ಸಮಯದಲ್ಲಿ ಏನೇನಾಗಬೇಕು ಅನ್ನೋದನ್ನ ಆ ಪರಮಾತ್ಮ ಬರೆದಿರ್ತಾನೆ. ಅದೇ ಸಮಯಕ್ಕೆ ಅದಾಗೋದು ಅಷ್ಟೇ. ಈಗ ನನ್ನ ಕೈಯಲ್ಲಿರೋ ನಾಗಮಣಿನ ಏನ್ ಮಾಡೋದು ಶಾಸ್ತ್ರಿಗಳೇ? ಅಲ್ಲಿರೋ ಶಿವಲಿಂಗದ ಮೇಲೆ ಅದನ್ನಿಡುವಂತೆ. ಬಾ. ಅವಳು ಇವತ್ತು ಮನೆಗೆ ಬರ್ಲಿ, ಸತ್ಯನ ಅವಳ ಬಾಯಿಂದಾನೆ ಕಕ್ಕಿಸ್ತೀನಿ. ಅವಳು ಹೇಳೋದನ್ನ ನಂಬೇಡ, ಅವಳ ಮಾತನ್ನ ಕೇಳೋಬೇಡ. ಏಯ್, ಅವಳು ಒಂದು ಕೆರೆ ನೀರು ಕುಡ್ದಿರ್ಬೋದು, ಅಂಥವ್ರಿಗೆ ನಾನು 100 ಕೆರೆ ನೀರು ಕುಡಿಸ್ತೀನಿ. ಬಿಟ್ಬಿಡ್ತೀನಾ? ನಾನು ಕೇಳೋ ಒಂದೊಂದು ಪ್ರಶ್ನೆಗೂ ಅವಳು ಹಾಗೆ ಪತ್ರ ಕೊಡ್ಬೇಕು. ಕೊಡೋ ಒಂದೊಂದು ಹಿಂಸೆಗೂ ನಾನು ಯಾಕಪ್ಪ ಈ ಭೂಮಿ ಮೇಲೆ ಬದುಕಿದ್ದೀನಿ ಅನ್ಸ್ಬೇಕು. ನೋಡಮ್ಮ, ನೀನು ಅದೇನು ಮಾಡ್ತೀಯೋ ಗೊತ್ತಿಲ್ಲ, ಆದರೆ ಅವಳು ಯಾರು, ಇಲ್ಲಿಗೆ ಯಾಕೆ ಬಂದಿಳು ಅನ್ನೋದು ಗೊತ್ತಾಗಬೇಕು ಅಷ್ಟೇ. ಗೊತ್ತಾಗ್ಲಿಲ್ಲ ಅಂದ್ರೆ ಬಿಡೋರು ಯಾರು? ಅವಳ ಪೂರ್ವಾಪಾರ ವಿಚಾರಿಸ್ದೆ, ಅವಳು ಹಿನ್ನೆಲೆ ಏನು ಅಂತ ತಿಳ್ಕೊಳ್ದೇಳೆ ಹೋದ್ರೆ ನಾನು
ನಿಂತ್ಕೊಂಬೃತ ಎಷ್ಟು ಪೋಖ್ರಿದೆ ನೋಡಿ ಇವಳಿಗೆ. ನಿನಗೆ ಹೇಳ್ತಾ ಇರೋದು, ನಿಂತ್ಕೊಂತ ಹೇಳಿದ್ ಕೇಳಿಸ್ತಿಲ್ವಾ? ನನ್ನನ್ನು ಯಾವಾಗ ಹೋಗಿದ್ರು? ಯಾಕೆ ನಾನು ಕೂಗಿದ್ದು ನಿನ್ ಕಿವಿ ಕೇಳಿಸ್ತಿಲ್ವಾ? ಅಮೃತಾನ? ನನ್ನ ಹೆಸರು ಮಣಿ ಅಂತ ನಿಮಗೆ ಗೊತ್ತಿಲ್ವಾ? ಅದಕ್ಕೆ ನಾನು ನನ್ನ ಪಾಡಿಗೆ ನನ್ನ ಕೋಣೆ ಕಡೆ ಹೊರಟಿದ್ದೆ. ನಾನೇ ಬುದ್ಧಿವಂತೆ ಅಂತ ಮೆರೆದಾಡಕ್ ನೋಡ್ಬೇಡ. ಅದನ್ನ ಹೇಗ್ ಮಣ್ಣು ಮಾಡ್ಬೇಕು ಅಂತ ನಮಗ್ ಚೆನ್ನಾಗಿ ಗೊತ್ತು. ನಾನು ಮೆರೆದಾಡ್ತಾ ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಮಾತಿಗೆ ಮಾತು ಕೊಡೋದನ್ನ ಚೆನ್ನಾಗಿ ಕಲ್ತಿದ್ಯಾ. ಅದು ಹಾಳಾಗಿ ಹೋಗ್ಲಿ. ನೀನ್ ಯಾರು? ಅಜ್ಜಿ, ಯಾಕೆ ಈ ಥರ ವಿಚಿತ್ರವಾಗಿ ವರ್ತನೆ ಮಾಡ್ತಿದ್ದೀರಾ? ನಾನು ಅರ್ಜುನ್ ಅವ್ರ ಹೆಂಡತಿ ಮಣಿ. ಸುಳ್ಳು ಸುಳ್ಳು ಸುಳ್ಳು. ನೀನು ಮಣಿ ಅಲ್ಲ, ನೀನು ಅಮೃತಾನೇ. ಇಲ್ಲ ಅಂದ್ರೆ ನಾಗಲೋಕದಿಂದ ನಮ್ಮ ಮೇಲೆ ಸೇಡ್ ತೀರ್ಸ್ಕೊಳಕ್ ಬಂದಿರೋ ಬೇರೆ ನಾಗಿಣಿ ಇರ್ಬೇಕು. ನಾಗಲೋಕದಿಂದ ಬಂದು ಸೇಡ್ ತೀರ್ಸ್ಕೊಳ್ಳೋಂಥ ತಪ್ಪು ನೀವೇನ್ ಮಾಡಿದ್ದೀರಾ? ಅಂತ ಅನ್ಯಾಯ ನೀವೇನ್ ಮಾಡಿದ್ದೀರಾ? ಅದೆಲ್ಲ ನಿನಗೆ ಯಾಕೆ? ನೀನ್ ಯಾರು ಹೇಳು? ನಾನು ಮಣಿ ಅಂತ, ನಾಗಮಣಿ. ನಮ್ಮೂರು ಪುಷ್ಪ ಪರ್ವತ ಹತ್ರ ಇರೋ ಪುಷ್ಪಹಳ್ಳಿ. ನಮ್ಮ ತಾತ ಪುಷ್ಪನಾಥ. ಇಷ್ಟು ಸಾಕ? ಇನ್ನೂ ಬೇಕಾ? ಅದು ನಿನ್ನ ಅಸಲಿಯತ್ತಲ್ಲ. ನೀನು ಹಾಗೆ ಕಾಣಿಸ್ಕೊಳ್ಳೋದಕ್ಕೆ ಬೇರೇನೋ ಕಾರಣ ಇದೆ. ಅದೇನು ಅಂತ ನಮಗೆ ಗೊತ್ತು, ಅದನ್ನೇ ಹೇಳು. ಇನ್ನು ನಿನ್ ಹಿಂದೆ ಬೇರೆ ಯಾರ್ಯಾರಿದ್ದಾರೆ ಅದನ್ನು ಮೊದಲು ಹೇಳು. ನಿನ್ನ ಹಿಂದೆ ಇರೋರ ಉದ್ದೇಶ ಏನು ಅಂತ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ ನಿನ್ನನ್ನು ಇಲ್ಲೇ ಸಾಯಿಸಿ ಸಮಾಧಿ ಮಾಡ್ಬಿಡ್ತೀನಿ. ನೀವ್ ಎಷ್ಟೇ ಹೆದರ್ಸಿದ್ರು ಬೆದರ್ಸಿದ್ರು ನಾನ್ ಮಣಿ ಅನ್ನೋದೇ ಸತ್ಯ ಅಲ್ಲ. ನೀವೆಲ್ಲ ಇಷ್ಟೊಂದು ಆ ನಾಗಿಣಿಗೆ ಹೆದರ್ಕೊಳ್ತಾ ಇದ್ದೀರಾ ಅಂದ್ರೆ ನಿಮ್ಮಿಂದ ಆ ನಾಗಿಣಿಗೆ, ಆ ನಾಗಲೋಕಕ್ಕೆ ಮೋಸ ಆಗಿರೋದಂತೂ ಸತ್ಯ ಅಂತ ನನಗನ್ನಿಸ್ತಿದೆ. ಏಯ್, ನಿಜ ಹೇಳು. ನೀ ನಿಜ ಹೇಳಲಿಲ್ಲ ಅಂದ್ರೆ ನಾನು ನನ್ನ ಅಸಲಿ ರೂಪ ತೋರಿಸ್ಬೇಕಾಗುತ್ತೆ. ನೀವು ನಿಮ್ಮ ಅಸಲಿ ರೂಪ ತೋರಿಸಿದ್ರು ಅಷ್ಟೇ, ವಿರಾಟ ರೂಪ ತೋರಿಸಿದ್ರು ಅಷ್ಟೇ. ನಾನ್ ಮಣಿ ಅನ್ನೋದೇ ಸತ್ಯ. ಅಮೃತಳಿಗೆ ಆ ದೂರ್ತರು ಇನ್ನಿಲ್ಲದ ಹಿಂಸೆ ಕೊಡ್ತಾ ಇದ್ದಾರೆ. ಆ ಮೂರ್ಖರಿಂದ ಅಮೃತನ ಕಾಪಾಡೋದು ನನ್ನ ಕರ್ತವ್ಯ. ಏನ್ ಮಾಡೋದು? ಹೇ ಪರಮಾತ್ಮ, ಪರಮೇಶ್ವರ, ದಯಾಕರ, ದಯಾಮಯಿ, ಭಕ್ತರ ಪಕ್ಷಪಾತಿ, ಭಕ್ತರ ಅನುಯಾಯಿ, ಭಕ್ತರ ಸಂರಕ್ಷಕ, ರುದ್ರ. ರುದ್ರ ಅಂದ್ರೆ ದುಃಖವನ್ನು ಕಳೆಯುವನು ಅಂತ. ಈ ಎಲ್ಲ ಮಾತುಗಳನ್ನ ನೀನೇ ಹೇಳಿದ್ದು ನಿಜ ಅಂತ ಆದ್ರೆ ಅಮೃತನ ಕಾಪಾಡುತ್ತಂದೆ. ಎಷ್ಟು ಮಾತುಗಳನ್ನ ಸತ್ಯ ಮಾಡು. ನಿನ್ನೆ ಈ ರೂಪದಲ್ಲೇ ಅವಳ ಕಾಪಾಡ್ತೀಯೋ ಅಥವಾ ಇನ್ಯಾವುದೋ ರೂಪದಲ್ಲಿ ಅವಳು ಕಾಪಾಡ್ತೀಯೋ ನನಗೆ ಗೊತ್ತಿಲ್ಲ ತಂದೆ. ಅಸತ್ಯ ಅನ್ನೋದು ಸತ್ಯಕ್ಕೆ ಸಮಾಧಿ ಕಟ್ಟಬಾರದು. ಕಟ್ಟೋದಿಲ್ಲ ಅನ್ನೋದೇ ಈ ಜಗತ್ತು ಶುರುವಾದಾಗ್ನಿಂದ ನಡ್ಕೊಂಡು ಬಂದಿರೋ ಸತ್ಯ. ಈ ಸತ್ಯನ ಸುಳ್ಳು ಮಾಡಬೇಕು ಅನ್ನೋ ಮನಸ್ಸು ನಿನ್ನಲ್ಲಿ ಇಲ್ಲ ಅಂತ ಆದ್ರೆ ಈ ಕ್ಷಣದಲ್ಲೇ ಅಮೃತಳನ್ನ ಕಾಪಾಡಿ
ಭಕ್ತವತ್ಸಲ ಅನ್ನೋ ನಿನ್ನ ಬಿರುದನ್ನ ಸಾಬೀತ್ಪಡಿಸ್ಕೋ ತಂದೆ, ಸಾಬೀತ್ಪಡಿಸ್ಕೋ. ಶಾಸ್ತ್ರಿಗಳೇ, ನೀವು ಯಾವುದೋ ದುಗುಡ ದುಮ್ಮಾನದಲ್ಲಿದ್ದೀರಾ ಅನ್ನಿಸ್ತಾ ಇದೆ. ಅದೇನು ಅನ್ನೋದನ್ನ ಹೇಳಿ. ಅಮೃತ ಆ ದೂರ್ತರ ದುಷ್ಟತನದ ಕಷ್ಟದಿಂದ ಒದ್ದಾಡ್ತಾ ಇದ್ದಾಳೆ. ಅವಳನ್ನ ಆ ಕಷ್ಟದಿಂದ ಬಿಡಿಸೋ ಶಕ್ತಿ ನಿನಗಲ್ದೆ ಬೇರೆ ಇನ್ಯಾರಿಗೂ ಇಲ್ಲ. ಈಗ ನಿಮ್ಮ ಮನಸ್ಸಿನಲ್ಲಿರೋದು ನಾನು ಹೋಗಿ ಅಮೃತನ ಕಾಪಾಡಬೇಕು ಅಂತ ಅಲ್ವಾ? ಹೌದು ನಾಗರತ್ನ. ಹಾಗಾದ್ರೆ ಅವಳನ್ನ ಕಾಪಾಡೋ ಜವಾಬ್ದಾರಿ ನಂದು. ನೀವೇನು ಯೋಚನೆ ಮಾಡಬೇಡಿ. ಹೋಗಿ ಬಾ ನಾಗರತ್ನ. ಆ ಪರಶಿವ ನಿನ್ನ ಶಕ್ತಿಯನ್ನು ಕೊಡಿ, ನಿನ್ನ ಕಾರ್ಯದಲ್ಲಿ ನಿನ್ನ ಜಯ ಸಿಗಲಿ. ನೀವು ಒಬ್ಬ ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಹೀಗೆ ಹಿಂಸೆ ಕೊಡೋದು ತಪ್ಪಲ್ವಾ? ಹೆಣ್ಣು ಅನ್ನೋ ಕಾರಣನ ಮುಂದೆ ಇಟ್ಕೊಂಡು ನೀನು ತಪ್ಪಿಸ್ಕೊಳಕ್ ನೋಡ್ಬೇಡ. ನೀನು ಯಾರು ಅಂತ ಹೇಳಿಲ್ಲ ಅಂದ್ರೆ ನಿನ್ನ ಇಲ್ಲೇ ಆಹುತಿ ತಗೋತೀನಿ. ನೀವು ಒಂದು ನಾಗಿಣಿಯಾಗಿ ಹೀಗೆ ಹಿಂಸೆ ಕೊಡೋದು ತಪ್ಪಲ್ವಾ? ಅಂದ್ರೆ ನೀನು ನಾಗಿನಿನ ನಾಗಲ್ ಹೋಗ್ತಾಳ? ಇಲ್ಲ ಇಲ್ಲ, ನಾನು ಆ ರೀತಿ ಹೇಳಲಿಲ್ಲ. ಇನ್ಯಾವ ಅರ್ಥದಲ್ಲಿ ಹೇಳಿದೆ? ಈ ನಾಗ ಕುಲದವರು ವಿನಾಕಾರಣ ಯಾರಿಗೂ ಹಿಂಸೆ ಮಾಡೋದಿಲ್ವಂತೆ, ಅದಕ್ಕೆ ಹಾಗೆ ಹೇಳ್ದೆ. ಬೆಂಕಿ ಇಲ್ದಲೆ ಹೊಗೆ ಆಡೋದಿಲ್ಲ ಅನ್ನೋದು 100ಕ್ಕೆ 100 ಸತ್ಯ. ನೀನು ನನ್ನ ಕನಸಲ್ಲಿ ಬಂದು ಯಾವಾಗ ನನ್ನ ಮಕ್ಕಳನ್ನ ಸಂಹಾರ ಮಾಡ್ದೋ ಅದರಿಂದ ಏನೋ ಉದ್ದೇಶ ಇದೆ ಅಂತಾನೆ ಅರ್ಥ. ಹೇಳೋ, ಏನದು? ಯಾವ ಕಾರಣನೂ ಇಲ್ಲ ಇಲ್ಲ ಇಲ್ಲ. ಅಮ್ಮ, ಇವಳು ತುಂಬಾ ಚಾಲಾಕಿತನದಿಂದ ನಾಟಕ ಆಡಿ ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾಳೆ. ಬಾ, ಇವಳು ಯಾರು, ನಮ್ಮನೆಗೆ ಯಾಕೆ ಬಂದಿಗಳಂತ ಗೊತ್ತಾಗೋವರೆಗೂ ನೀನು ಅವಳನ್ನ ಯಾವುದೇ ಕಾರಣಕ್ಕೂ ಬಿಡಬೇಡ. ಒಂದ್ ವೇಳೆ ಅವಳು ಇಲ್ಲೇ ಸತ್ರು ಯಾವ ಸಮಸ್ಯೆನೂ ಇಲ್ಲ. ಇಲ್ಲೇ ಯಾವುದಾದ್ರೂ ಒಂದು ಕೆರೆಗೋ ಮೋರಿಗೋ ಬಿಸಾಕಿದ್ರಾಯ್ತು. ಹಾಗೂ ಒಂದು ವೇಳೆ ಅರ್ಜುನ್ ಬಂದು ಕೇಳಿದ್ರೆ ಏನೋ ಒಂದು ಹೇಳಿ ಸಮಜಾಯಿಷಿ ಕೊಟ್ರಾಯ್ತು. ನೀನು ಹೇಳೋದೇ ಸರಿ ಅನ್ಸ್ತಾ ಇದೆ, ಹಾಗೆ ಮಾಡಬೇಕು. ಹೇಳೆ, ಮಾತಾಡೆ, ಹೇಳೋ, ಮಾತಾಡೋ. ನನ್ನ ಮಣಿನೇ ಬಾಯ್ ಬಿಡೋದಿಲ್ವಾ ನೀನು? ನೀನಾ ಮತ್ತ್ಯಾಕೆ ಬಂದೆ ಇಲ್ಲಿಗೆ? ಅನ್ಯಾಯ ಅಧರ್ಮಗಳು ಹೆಚ್ಚಾದಾಗ ಆ ಭಗವಂತ ಬಂದೇ ಬರ್ತಾನಲ್ವಾ? ಏನ್ ನಿನ್ ಭಗವಂತನ ತುಂಡ? ಅಲ್ಲ, ನಾನೇ ಭಗವಂತ. ಇವಳಿಗೆಲ್ಲ ತಲೆ ಕೆಟ್ಟಿರ್ಬೇಕು, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದಾಳೆ. ಬಾ,
ಮಾಡ್ತೀನಿ ನೋಡು. ನಿನ್ನಂಥ ಧೂರ್ತ ಹೆಂಗಸಿನ ಹತ್ರ ವಿಶೇಷ ಶಕ್ತಿ ಇದ್ರೆ ಅದರಿಂದ ಎಲ್ರಿಗೂ ಅಪಾಯನೇ. ಹಾಗಾಗಿ ಆ ಭೈರವ ನಿನಗೆ ಕೊಟ್ಟಿರೋ ಶಕ್ತಿನ ನಾನು ವಾಪಸ್ ತೆಗಿತಾ ಇದ್ದೀನಿ. ಇನ್ನು ನೀನು ಮಾಮೂಲಿ ಮಹಿಳೆಯಾಗೇ ಇರು. ಮಲಿ, ನನಗೇನಾಗಿತ್ತು? ನಿನ್ಗೇನು ಆಗಿರ್ಲಿಲ್ಲ ಅಕ್ಕ. ಮತ್ ನಾನು ಯಾಕೆ ಇಲ್ಲಿದ್ದೀನಿ? ನಿಂಗೇನು ಆಗಿರ್ಲಿಲ್ಲ ಅಕ್ಕ, ಸ್ವಲ್ಪ ಸುಸ್ತಾಗಿತ್ತು ಅಷ್ಟೇ. ವಿಶ್ರಾಂತಿ ತಗೋ, ಎಲ್ಲ ಸರಿ ಹೋಗುತ್ತೆ. ನಮ್ಮನ್ನ ಉಳಿಸ್ತೀನಿ ಅಂತ ಹೇಳಿ ನಮ್ಮ ಮೇಲೆ ಶಕ್ತಿ ಪ್ರಯೋಗ ಮಾಡ್ತೀಯ. ನನ್ನಲ್ಲಿದೆ ಶಕ್ತಿ. ಏನಾಯ್ತು? ನೋಡಿ, ನಿಮ್ಮಿಬ್ಬರನ್ನ ಉಳಿಸ್ಕೋಬೇಕು ಅಂತಾನೆ ಮತ್ತೆ ನಾನು ನನ್ನ ಶಕ್ತಿನ ಪಡ್ಕೊಂಡಿದ್ದು. ಇದು ನಿಜ. ಏನ್ ನಡೀತು ಅಂತ ನೀವೇ ನಿಮ್ ಕಣ್ಣಾರ ನೋಡಿದ್ರಲ್ಲ. ನಾನು ನನ್ನ ಶಕ್ತಿನ ಕಳ್ಕೊಂಡಿದ್ದು ಆ ಮಲ್ಲಿಯಿಂದಾನೆ. ಆದ್ರೂ ನಮ್ಮಿಬ್ಬರ ಮೇಲೆ ನಿನಗೆ ದ್ವೇಷ ಇತ್ತು. ಆ ಸೇಡ್ನ ತೀರಿಸ್ಕೋಬೇಕು ಅಂತ ಕಾಯ್ತಾ ಇದ್ದೆ. ಈಗ ಅವಕಾಶ ಸಿಕ್ತು ಅಂತೇಳಿ ಇಬ್ಬರ ಮೇಲೆ ಶಕ್ತಿ ಪ್ರಯೋಗ ಮಾಡ್ತೀಯಲ್ಲ, ಸುಮ್ಮನೆ ಬಿಡ್ಬಾರ್ದು. ಹಾಕೋ ಸರಿಯಾಗಿ. ಬೇಡ